ನಮಸ್ತೆ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಟೀಚರ್ಸ್ಗೆ ಸ್ವಲ್ಪ ಉಪಯೋಗ ಆಗ್ಬೋದು ಅಂತ ನಾನು ಅನ್ಕೋತೀನಿ. ಏನಕ್ಕೆ ಟೀಚಿಂಗ್ ಜಾಬು ಬರ್ತಾ 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 ತುಂಬಾನೇ ಕ್ರಿಟಿಕಲ್ ಜಾಬ್ ಆಗ್ತಿದೆ. ಅದೇನಕ್ಕೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಈ ವಿಡಿಯೋ ನೋಡ್ಕೊಂಬನ್ನಿ. ನೋಡಿದ್ರಲ್ಲ, ಈ ಘಟನೆ ನಡೆದಿರೋದು ಆಂಧ್ರದಲ್ಲಿ. ಒಂದು ಸ್ಕೂಲ್ ಟೀಚರು ಯಾವ ಕಾರಣಕ್ಕೆ ಮಗುಗೆ ಹೊಡೆದ್ರು ಅನ್ನೋದು ನನಗೆ ಗೊತ್ತಿಲ್ಲ. ಅದೇ ಒಂದು ಮಗುಗೆ ಕಪಾಳಕ್ಕೆ ಹೊಡಿತಾರೆ. ಸೊ ಆ ಮಗು ಪ್ರಜ್ಞೆ ತಪ್ಪಿ ಬೀಳುತ್ತೆ, ಸಾವನ್ನಪ್ಪುತ್ತೆ. ನಾನಿಲ್ಲಿ ಆ ಟೀಚರ್ನ ಸಮರ್ಥಿಸ್ಕೊಂಡು ನಾನು ವಿಡಿಯೋ ಮಾಡ್ತಾ ಇಲ್ಲ. ಆ ಟೀಚರ್ ಮಾಡಿರೋದು ತಪ್ಪು. ಏನಕ್ಕೆ ಒಂದು ಫ್ರಸ್ಟ್ರೇಷನ್, ಒಂದು ಪ್ರೆಷರ್ ಇದ್ದೇ ಇರುತ್ತೆ ಒಂದು ಟೀಚರ್ ಮೇಲೆ. ಏನಕ್ಕೆ ಒಂದು ಟೀಚಿಂಗ್ ಪ್ರೊಫೆಷನ್ ಅಂತ ಬಂದಾಗ ಒಂದು ನಮ್ಮಿಂದ ಮಕ್ಕಳ ಭವಿಷ್ಯ ನಾವು ರೂಪಿಸ್ಬೇಕಾಗುತ್ತೆ. ಏನಕ್ಕೆ ಅವರು ಶಾಲೆಗೆ ಬರೋದು ಏನೂ ಗೊತ್ತಿಲ್ಲದೆ, ಲೈಕ್ ತಲೆಯಲ್ಲಿ ಏನೋ ಒಂದು ಜ್ಞಾನ ಇಲ್ಲದೆ ಅಷ್ಟು ಚಿಕ್ಕ ಮಕ್ಕಳು ಸ್ಕೂಲಿಗೆ ಬಂದಾಗ ನಾವು ಅವ್ರಿಗೆ ಒಂದು ವಿದ್ಯೆನ ಹೇಳ್ಕೊಟ್ಟು ನಾವು ಅವ್ರನ್ನ ಪರಿಪೂರ್ಣ ವ್ಯಕ್ತಿಯನ್ನಾಗಿ ರೂಪಿಸೋದು ಪ್ರತಿಯೊಬ್ಬ ಶಿಕ್ಷಕರ ಒಂದು ಕರ್ತವ್ಯ ಆಗಿರುತ್ತೆ. ಈ ಒಂದು ಹಾದಿಲಿ ತುಂಬಾ ಪ್ರೆಷರ್ಗಳು ಬರುತ್ತೆ. ನಾವು ಅದನ್ನು ಒಪ್ಕೋತೀನಿ. ಕೆಲವು ಸ್ಕೂಲ್ಗಳಲ್ಲಿ ಮ್ಯಾನೇಜ್ಮೆಂಟ್ ಇಂದ ಪ್ರೆಷರ್ ಇರುತ್ತೆ, ಕೆಲವು ಕಡೆ ಪೇರೆಂಟ್ಸೇ ಡೈರೆಕ್ಟ್ ಪ್ರೆಷರ್ ಆಗ್ತಾರೆ, ಇನ್ನ ಕೆಲವು ಕಡೆ ಅವ್ರಿಗೂ ಫ್ಯಾಮಿಲಿ ಒತ್ತಡ ಇರುತ್ತೆ, ನಿಜ. ಬಟ್ ಹಾಗಂತ ಅದನ್ನೆಲ್ಲ ಮಕ್ಕಳ ಮೇಲೆ ತೋರಿಸೋದು ತಪ್ಪಾಗುತ್ತೆ. ನಾವೊಂದು ತರಗತಿ ಒಳಗಡೆ ಬಂದಾಗ ಅವನ್ನೆಲ್ಲಾನು ನಾವು ಮರ್ತಿ ನಾವು ಮಕ್ಕಳ ಜೊತೆ ಒಂದಾಗಿ ಬೆರ್ತು ನಾವು ಪಾಠ ಮಾಡಬೇಕಾಗುತ್ತೆ. ಸೊ ಅವತ್ತಿನ ಒಂದು ಶಿಕ್ಷಕಿಯ ಮನಸ್ಥಿತಿ ಹೇಗಿತ್ತು ಏನೋ ಗೊತ್ತಿಲ್ಲ. ಆ ಮಗುವಿಗೆ ಹೊಡಿತಾರೆ, ಆ ಮಗು ಪ್ರಜ್ಞೆ ತಪ್ಪಿ ಬಿದ್ದು ಸಾವನ್ನಪ್ಪುತ್ತೆ. ಈಗಿನ ಕಾಲದ ಮಕ್ಕಳು ತುಂಬಾ ಸೆನ್ಸಿಟಿವ್ ಇದ್ದಾರೆ. ಏನಕ್ಕೆ ಅಂತ ಅಂದ್ರೆ, ಅಪ್ಪ ಅಮ್ಮ ಒಂದೇ ಮಕ್ಕಳನ್ನ ಮಾಡ್ಕೊತಾರೆ. ಸೊ ಆ ಒಂದು ಮಗುನ ತುಂಬಾ ಮುದ್ದಾಗಿ ಪ್ರೀತಿಸ್ತಾರೆ. ಆ ಮಗುವಿನ ಅಪ್ಪ ಅಮ್ಮ ಅಜ್ಜಿ ತಾತ ಯಾರ್ಯಾರು ಇರ್ತಾರೋ ಎಲ್ಲ ತುಂಬಾ ಮುದ್ದಾಗಿ ಒಂಥರ ಲೈಕ್ ಪ್ಯಾಂಪರ್ ಮಾಡಿ ಬೆಳೆಸಿರ್ತಾರೆ. ಸೊ ಆ ಮಗುಗೆ ಸ್ಕೂಲಲ್ಲಿ ಒಂದು ಟೀಚರ್ ಬೈದಾಗಲಿ ಗದರಿಸಿದಾಗಲಿ, ಅದು ಎಲ್ರ ಮುಂದೆ ಒಂದು ಕೆಲಸ ಮಾಡಿದಾಗ ಅದನ್ನ ರೆಸಿಸ್ಟ್ ಮಾಡ್ಕೊಳ್ಳೋ ಒಂದು ಕೆಪಾಸಿಟಿ ಆ ಮಗುವಿಗೆ ಇರಲ್ಲ. ಸೊ ಹಾಗಾಗಿ ಒತ್ತಡಕ್ಕೆ ಒಳಗಾಗ್ತಾರೆ. ಇದೊಂದೇ ಇನ್ಸಿಡೆಂಟ್ ಅಂತ ಅಲ್ಲ, ಒತ್ತಡಕ್ಕೆ ಒಳಗಾಗ್ತಾರೆ. ಮತ್ತೆ ಸೂಸೈಡ್ಗಳು ಮಾಡ್ಕೊಳ್ಳೋದು ಎಲ್ಲಾನು ನಾವು ನೋಡಿರ್ತೀವಿ. SLC PUC ರಿಸಲ್ಟ್ಸ್ ಬಂದಾಗ ಒಂದು ಸಬ್ಜೆಕ್ಟ್ ಫೇಲ್ ಆದರೆ, ಪರ್ಸೆಂಟೇಜ್ ಕಮ್ಮಿ ಬಂದು ಎಲ್ಲದಕ್ಕೂ ಸೂಸೈಡ್. ಮಕ್ಕಳ ಮನಸ್ಥಿತಿ ಆ ಥರ ಆಗಿದೆ. ಸೊ ಟೀಚರ್ ಆದವರು ನಾವು ಈ ಒಂದು ಪರಿಸ್ಥಿತಿಯ ಜೊತೆಗೆ, ಈ ಪರಿಸ್ಥಿತಿ ಬದಲಾವಣೆಯ ಜೊತೆಗೆ ನಾವು ಒಂದು ಹೋರಾಟ ಮಾಡಬೇಕಾಗಿದೆ. ಸೊ ಮಕ್ಕಳಿಗೆ ಹೊಡಿದೆ, ಮಕ್ಕಳಿಗೆ ಬೈದೆ ನಾವು ಪ್ಯಾಂಪರ್ ಮಾಡಿ ಹೇಳ್ಕೊಡುವಂಥ ಒಂದು ಸ್ಥಿತಿಗೆ ನಾವು ಬಂದಿದ್ದೀವಿ. ಓಕೆ, ಇರಲಿ. ಸೊ ಇದು ಒಂದು ಕಡೆ. ಸೊ ಇದರಲ್ಲಿ ಟೀಚರ್ದು ತಪ್ಪು. ಆ ತಪ್ಪಿಗೆ ಆ ಮಗುವಿನ ಪ್ರಾಣ ಹೋಗಿದೆ. ಸೊ ಕಾನೂನು ಪ್ರಕಾರ ಟೀಚರ್ಗೆ ಏನು ಶಿಕ್ಷೆ ಆಗಬೇಕೋ ಅದು ಹಾಗೇ ಆಗುತ್ತೆ. ಆ ದೇವರು ಆ ಮಗುವಿನ ಮನೆಯವ್ರಿಗೆ ಆ ಒಂದು ಸಾವಿನ ನೋವನ್ನು ಭರಿಸೋಂಥ ಒಂದು ಧೈರ್ಯ ಶಕ್ತಿ ಕೊಡ್ಲಿ. ಇದೊಂದು ಕಡೆ. ಇನ್ನ ಒಂದು ಇನ್ಸಿಡೆಂಟ್ ನಡೆದೈತೆ, ಅದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. Now telling you about a chilling murder that has shaken Telangana in India days after a school principal there was found murdered inside her residence. A shocking twist has emerged, extremely disturbing. Investigators say 2 class 10 students were allegedly behind the murder. Investigators say the two allegedly stabbed her
27 times. They fled ಇದು the scene. ಒಂಥರ ಆಪೋಸಿಟ್ ಕತೆ. ಆ ಸ್ಕೂಲಿನ ಪ್ರಿನ್ಸಿಪಲ್ SLC ಮಕ್ಕಳಿಗೆ ಬುದ್ಧಿ ಹೇಳಿದ್ದೇ ತಪ್ಪಾಯ್ತು. ಮಕ್ಕಳು ಹೊಡೆಯೋದು ತಪ್ಪು, ಸರಿ, ಹೊಡೆಯೋದು ಬೇಡ, ಹೊಡೆದ್ರೆ ಪ್ರಾಣ ಹೋಗುತ್ತೆ, ಮಕ್ಕಳು ಸೂಸೈಡ್ ಮಾಡ್ಕೋತಾರೆ. ಆದರೆ ಈ ಒಂದು ಇನ್ಸಿಡೆಂಟಲ್ಲಿ ಪ್ರಿನ್ಸಿಪಲ್ಲು ಆ ವಿದ್ಯಾರ್ಥಿಗಳನ್ನ ಕರೆದಿ ನೀವು ತಪ್ಪು ಮಾಡ್ತಿದ್ದೀರಾ ಅಂತ ಬುದ್ಧಿ ಹೇಳಿದ್ದಕ್ಕೆ SLC ಮಕ್ಕಳು ಒಂದು ಶಾಲೆಯ ಪ್ರಿನ್ಸಿಪಲ್ನ ಕೊಲೆ ಮಾಡ್ತಾರೆ ಅಂತ ಅಂದ್ರೆ ಈಗ ಶಿಕ್ಷಕರಿಗೆ ಸೇಫ್ಟಿ ಎಲ್ಲಿದೆ? ಒಂಥರ ನಾವು ಪೊಪೆಟ್ಸ್ ಆಗ್ಬಿಟ್ಟಿದ್ದೀವಿ, ಅಂದ್ರೆ ಕೈಗೊಂಬೆ ಆಗ್ಬಿಟ್ಟಿದ್ದೀವಿ. ಒಂಥರ ಒಂದು ಮಕ್ಕಳಿಗೆ ಹೊಡೆದ್ರೂ ತಪ್ಪು, ಇನ್ನೊಂದು ಕಡೆ ಮಗುವಿಗೆ ಬುದ್ಧಿ ಹೇಳಿದ್ರೂ ತಪ್ಪು. ಮಗುವಿಗೆ ಹೊಡೆದ್ರೆ ಮಗು ಸಾಯುತ್ತೆ, ಮಗುವಿಗೆ ಬುದ್ಧಿ ಹೇಳಿದ್ರೆ ಮೇಷ್ಟ್ರು ಸಾಯ್ತಾನೆ. ಪೋಷಕರೇ, ಒಂದೇ ಒಂದು ಚೂರು ಆಲೋಚನೆ ಮಾಡ್ರಿ, ಒಂದೇ ಒಂದ್ಸಲ ಯೋಚನೆ ಮಾಡಿ ಪೋಷಕರು, ಏನಕ್ಕೆ ಸಮಾಜ ಈ ರೀತಿ ಹೋಗ್ತಿದೆ ಅನ್ನೋದನ್ನ ಯೋಚನೆ ಮಾಡಿ. ಏನಕ್ಕೆ ಮಗು ಬೆಳೆಯೋ ವಾತಾವರಣದಿಂದ ಅದರ ಮನಸ್ಥಿತಿ ರೂಪುಗೊಳ್ಳುತ್ತೆ. ಮನೆ ಎನ್ವಿರಾನ್ಮೆಂಟು ಮಕ್ಕಳ ಮನಸ್ಸಿನ ಮೇಲೆ ತುಂಬಾನೇ ಪ್ರಭಾವ ಬೀರುತ್ತೆ. ಒಂದು ತರಗತಿ ಅಂತ ಅಂದಮೇಲೆ ಅಲ್ಲಿ ಸುಮಾರು ಒಂದು 30-40 ಜನ ಇರ್ತಾರೆ, ಬೇರೆ ಬೇರೆ ಮನಸ್ಥಿತಿಯವರು, ಬೇರೆ ಬೇರೆ ವಾತಾವರಣದಲ್ಲಿ ಬೆಳೀತಾ ಇರೋರು. ಅವ್ರನ್ನೆಲ್ಲರನ್ನು ನಾವು ಜನರಲೈಸ್ಡ್ ಆಗಿ ಒಂದು ಕಡೆ ಕೂರಿಸ್ಕೊಂಡು ಎಲ್ಲರ ಅಭಿರುಚಿಗೆ ತಕ್ಕಂತೆ ಪಾಠ ಮಾಡ್ತೀವಿ ವಿಷಯನ ನಾವು. ಆದ್ರೆ ಮನೆಯಿಂದ ನೀವು ಮಕ್ಕಳಿಗೆ ಏನು ಒಂದು ವಿಚಾರನ ತಿಳಿಸ್ತೀರಾ, ಅದು ತುಂಬಾನೇ ಮುಖ್ಯ ಆಗುತ್ತೆ. ಮುಂಚೆ ಎಲ್ಲ 1990s ಅಲ್ಲಿ ಹುಟ್ಟಿರೋರಿಗೆ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಸ್ಕೂಲಲ್ಲಿ ಟೀಚರ್ ಏನಾದ್ರು ಹೊಡೆದ್ರೆ, ಟೀಚರ್ ಆಚೆ ನಿಲ್ಸಿದ್ರೆ, ಟೀಚರ್ ಪನಿಷ್ಮೆಂಟ್ ಕೊಟ್ರೆ ನಾವು ಬಂದು ಮನೆಯಲ್ಲಿ ಹೇಳ್ತಾ ಇರ್ಲಿಲ್ಲ. ಏನಕ್ಕೆ ಗೊತ್ತು, ಇನ್ನೊಂದು ಒದೆ ಬೀಳುತ್ತೆ ಮನೇಲಿ ಹೇಳಿದ್ರೆ. ಟೀಚರ್ ಹೊಡೆದವ್ರೆ ಅಂತಾನೆ ನೀನೇನೋ ತಪ್ಪು ಮಾಡಿರ್ತೀಯ ಅದಕ್ಕೆ ಹೊಡೆದಿರ್ತಾರೆ, ಸುಮ್ನೆ ಅವ್ರು ಹೊಡೆಯಲ್ಲ ಅಂತ ಆ ಮಾತು ಬಂದಿರುತ್ತೆ ನಿಮ್ಗೆ. ಅರೆ ಇಲ್ಲ ಹಂಗಲ್ಲ, ಟೀಚರ್ ಹೊಡೆದ್ರ ಬಾ ಏನಕ್ಕೆ ಹೊಡೆದ್ರು ಕೇಳ್ತೀನಿ, ಅವ್ರೇ ನಿಮಗೆ ತಂದಾಕ್ತಾರ, ನೋಡ್ಕೋತಾರ, ಅವ್ರು ಯಾರು ನಮ್ಮ ಮಕ್ಕಳು ನೋಡಿಯೋಕೆ ಅಂತ ಜಗಳಕ್ಕೆ ಬರ್ತಾರೆ. ನಾನು ಇದ್ರಲ್ಲಿ ಪೋಷಕರದು ತಪ್ಪು ಅಂತ ಅನ್ನಲ್ಲ, ಇರೋದೊಬ್ರು ಮಕ್ಕಳು ಹೇಳಿದ್ನೆಲ್ಲ ಮುದ್ದು ಮಾಡಿ ಬೆಳೆಸಿರ್ತೀರ. ನೋಡಿ ಶಿಕ್ಷಕರಿಗೆ ಎಷ್ಟೆಲ್ಲ ಕಷ್ಟ ಇದೆ. ಒಂದು ಮಕ್ಕಳಿಗೆ ಹೊಡೆಯೋದು ತಪ್ಪು, ಬುದ್ಧಿ ಹೇಳೋದು ತಪ್ಪು. ಇದೆರಡೇ ವಿಚಾರ ಅಲ್ಲ, ಈ ತರ ಅನೇಕ ವಿಚಾರಗಳು, ಅನೇಕ ಸಂಗತಿಗಳು ಇದೆ. ಸೊ ವಾಟ್ಎವರ್ ಅಟ್ ದ ಎಂಡ್ ಆಫ್ ದ ಡೇ ಟೀಚರ್ಸ್ ಹುಷಾರಾಗಿರಿ. ನಿಮ್ಮಿಂದ ಬೇರೆ ಮಕ್ಕಳಿಗೆ ತೊಂದರೆ ಆಗಬಾರ್ದು, ಬೇರೆ ಮಕ್ಕಳಿಂದ ನಿಮಗೆ ತೊಂದರೆ ಆಗಬಾರ್ದು. ಸೊ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.